ಸೊ ಇವಾಗ ನಾವು ನಾಗವಾರ ಫ್ಲೈಓವರ್ ಮೇಲಿದ್ದೀವಿ. ಹೆಂಗಿದೆ ನೋಡಿ, 6 o'clock ಆಗಿದೆ. 6 o'clock ಸಖತ್ತಾಗಿದೆ ನೋಡಿ. ಈ ಕಡೆ ಮೆಟ್ರೋ ಕೆಲಸ ನಡೀತಾ ಇದೆ ರೈಟ್ ಸೈಡಲ್ಲಿ. ಸನ್ಸೆಟ್ ಆಗ್ತಾ ಇದೆ, ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆ ನೋಡಿ. ಸೊ ಸ್ಟ್ರೈಟ್ ಹೋದರೆ ಹೆಬ್ಬಾಳು, ರೈಟ್ ಸೈಡು ಮಾನ್ಯತಾ ಎಂಟರ್ ಆಗುತ್ತೆ. ಸೊ ನಾವಿವಾಗ ಮಾನ್ಯತಾ ಎಂಟರ್ ಆಗ್ತೀವಿ. ಸೊ ನೋಡ್ಬೋದು ಹಿಲ್ಟನ್ನು, ಫುಲ್ ಒಂದು ದೊಡ್ಡ ಹೋಟೆಲ್ ಇದೆ ಹಿಲ್ಟನ್. ಸೊ ಮಾನ್ಯತಾ ಎಂಟರ್ ಆಗಿದ್ದೀವಿ ಇವಾಗ. ಸೊ ಈ ಫ್ಲೈಓವರ್ ಒಳಗಡೆ ಈ ರೋಡು ಸೀದಾ ಮಾನ್ಯತಾ ಟೆಕ್ ಪಾರ್ಕ್ ಒಳಗಡೆನೆ ಹೋಗ್ತಾ ಇದೆ. ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಟೆಕ್ ಪಾರ್ಕ್ ಮಧ್ಯದಲ್ಲಿ. ಟೆಕ್ ಪಾರ್ಕ್ ಒಳಗಡೆ ನೋಡಿ ಇದೊಂದು ಅಂಡರ್ಪಾಸ್ ಇದೆ, ತುಂಬ ಕ್ಯೂಟಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಪೇಂಟ್ ಎಲ್ಲ ಮಾಡಿದ್ದಾರೆ, ತುಂಬ ಕ್ಯೂಟ್ ಕಾಣ್ತಾ ಇದೆ ಅಲ್ಲ. ಹೊರಗಡೆ ಬಂದರೆ ಫುಲ್ಲು ಮರ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡಿ, ಕಾಣ್ತಾ ಇದೆಯಲ್ಲ ಫುಲ್ಲು ಮರ. ಸೊ ಹಿಂಗೆ ಹೊರಗಡೆ ಬರ್ತಾ ಇದೆ. ಇದು ಮೇನ್ ರೋಡಿಗೆ ಜಾಯ್ನ್ ಆಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ವೇರ್ ದ ವರ್ಲ್ಡ್ ಕಮ್ಸ್ ಟು ವರ್ಕ್ ಅಂತ. ಮಾನ್ಯತಾ ಟೆಕ್ ಪಾರ್ಕ್ ಒಳಗಡೆ ಇದ್ದೀವಿ ಇವಾಗ. ಯಾವುದೋ ಫಾರಿನಿಂಗ್ ಬಂದಂಗೆ ಕಾಣ್ತಾ ಇದೆ ಅಲ್ವಾ ನೋಡಿ. ಅಲ್ಲಿ ANZ ಇದೆ. ಸೊ ಎಲ್ಲ ಟಾಪ್ ಕಂಪನೀಸ್ ಇದೆ ಇಲ್ಲಿ. ಒಂದೇನು ಚಂದ ಅಂದರೆ ಫುಲ್ಲು ಟ್ರೀಸು ತುಂಬ ಪ್ರಯಾರಿಟಿ ಮಾಡ್ತಾರೆ. ಸಕ್ಕತ್ತಾಗಿದೆ, ಎಲ್ಲ ಕಡೆ ಗ್ರೀನರೀಸ್ ಎಲ್ಲ ಇಟ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ. ಇದು ರೆಸಿಡೆನ್ಷಿಯಲ್ ಏರಿಯಾ ಮಾನ್ಯತಾ ಒಳಗಡೆನೆ. ಸೊ ಅಲ್ಲೇ ಒಂದು ಟೆಕ್ ಪಾರ್ಕು ಇದೆ, ಸ್ವಲ್ಪ ಮುಂದೆ ಬಂದರೆ ರೆಸಿಡೆನ್ಷಿಯಲ್ ಏರಿಯಾ. ಸೊ ಇಲ್ಲಿ ನೀವು ನೋಡಿದ್ರೆ ಫುಲ್ ಎಲ್ಲ ಮನೆಗಳು ಎಲ್ಲ ಇರುತ್ತೆ ಇಲ್ಲಿ. ತುಂಬ ಶೂಟಿಂಗ್ ನಡೆದಿದೆ ಇಲ್ಲಿ. ಈ ಮರಗಳನ್ನೆಲ್ಲ ನೋಡೋದೇ ಒಂದು ಚಂದ. ಮಾನ್ಯತಾ ಟೆಕ್ ಪಾರ್ಕ್ ಒಳಗಡೆ ನೀವು ಡ್ರೈವ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ ಮನಸ್ಸಿಗೆ. ಇಲ್ಲೇ ಲೆಫ್ಟಿಗೆ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರ ಮನೆ ಇದೆ. ಸೊ ಬೆಳಿಗ್ಗೆ ಯಾವಾಗಲೂ ಇಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ. 6:30 ಬಂದರೆ ಇಲ್ಲೇ ಹೊರಗಡೆ ವಾಕ್ ಮಾಡ್ತಾ ಇರ್ತಾರೆ. ಈ ಏರಿಯಾ ಫುಲ್ಲು ಅವ್ರು ವಾಕ್ ಮಾಡ್ತಾ ಇರ್ತಾರೆ ಬೆಳಿಗ್ಗೆ. ಇಲ್ಲಿ ಒಂದೊಂದು ಮನೆಯೂ ತುಂಬ ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದೊಂದು ಮನೆಯೂ ಒಳ್ಳೆ ಅರಮನೆ ಥರ ಕಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ.